ಈ ದರ್ಶನ್ ಅಂಡ್ ಗ್ಯಾಂಗ್ ನ ಕ್ರೌರ್ಯ ಬಗೆದಷ್ಟು ಕೂಡ ಬಯಲಾಗ್ತಾ ಹೋಗ್ತಾ ಇದೆ. ರೇಣುಕಾಸ್ವಾಮಿ ನರಳಿ ಪ್ರಾಣ ಬಿಟ್ಟಿದ್ದಾನೆ. ಆದರೆ ಪಟ್ಟಣಗೆರೆ ಶೆಡ್ನ ಪಾಪಿಗಳು ಕೊಲೆ ಬಳಿಕ ಮಾಡಿದ್ದು ಏನು ಗೊತ್ತಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಒಂದೊಂದು ದೃಶ್ಯವು ಘೋರ ಘನಘೋರ. ಬಡಪಾಯಿ ರೇಣುಕಸ್ವಾಮಿ ಕೈ ಮುಗಿದು ಪ್ರಾಣ ಭಿಕ್ಷೆಯನ್ನ ಕೇಳುತ್ತಿದ್ರು ಬಿಡಲಿಲ್ಲ ಪಾಪಿಗಳು. ರೇಣುಕಸ್ವಾಮಿಗೆ ಡಿ ಗ್ಯಾಂಗ್ ಕ್ರೂರಿಗಳು ಇಂಚಿಂಚು ನರಕ ದರ್ಶನವನ್ನ ತೋರಿಸಿದ್ದಾರೆ. ಮೈ ತುಂಬಾ ಗಾಯಗಳು, ರಕ್ತದ ಕಲೆಗಳು. ನಿಜಕ್ಕೂ ಭಯಾನಕ. ಕಿಲ್ಲರ್ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಶೆಡ್ನಲ್ಲಿ ಹಲ್ಲೆ, ಪಬ್ನಲ್ಲಿ ಪೊರ್ಕಿ ಪಾರ್ಟಿ. ಸ್ಟೋನಿ ಬ್ರೂಕ್ ಪಾರ್ಟಿನೂ ಇಲ್ಲೇ, ಪ್ಲಾನೂ ಇಲ್ಲೇ. ಈ ಪಬ್ನಲ್ಲೇ ಡಿ ಸಫಾರಿ. ಇಲ್ಲೇ ಇದ್ದ ರೇಣುಕಸ್ವಾಮಿ ಸಾವಿನ ರುವಾರಿ. ರಕ್ಕಸರನ್ನ ಒಟ್ಟುಗೂಡಿಸೋಕೆ ಇಂಥದ್ದೊಂದು ಹೈಫೈ ಅಡ್ಡಾನ ಕ್ರಿಯೇಟ್ ಮಾಡಿದ್ದೇ ದರ್ಶನಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ರಾಕ್ಷಸರ ಅಟ್ಟಹಾಸ ಮಿತಿಮೀರಿತ್ತು. ಡಿ ಗ್ಯಾಂಗ್ನ ದುರುಳರು ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾ ಇದ್ರೆ, ಪೊರ್ಕಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ. ಇಲ್ಲಿಗೆ ಬಂದಿದ್ದ A2 ಪವನ್ ರೇಣುಕಸ್ವಾಮಿಗೆ ಥಳಿಸಿದ್ದ ಫೋಟೋನ ದರ್ಶನ್ಗೆ ತೋರಿಸಿದ್ದ. ಬಳಿಕ ಪಾರ್ಟಿಯಿಂದ ಎದ್ದು ಶೆಡ್ಗೆ ಬಂದಿದ್ದ ದಾಸ. ಕೊಲೆಗೂ ಮುನ್ನ, ಕೊಲೆ ನಂತರವೂ ಎಣ್ಣೆ ಪಾರ್ಟಿ. ಡೆವಿಲ್ ಗ್ಯಾಂಗ್ ಕೊಲೆಗೂ ಮುನ್ನ ಮತ್ತು ಕೊಲೆ ಬಳಿಕವೂ ಪಾರ್ಟಿ ಮಾಡಿದೆ. ಪಟ್ಟಣಗೆರೆ ಶೆಡ್ನ ರಕ್ಕಸರು ಸ್ಟೋನಿ ಬ್ರೂಕ್ನಲ್ಲಿ ಕಿಕ್ಕೇರಿಸಿಕೊಂಡಿದ್ರು. ಪಾರ್ಟಿಯಲ್ಲಿ ದರ್ಶನ್, ಚಿಕ್ಕಣ್ಣ, ವಿನಯ್, ಪ್ರದೋಷ್, ದರ್ಶನ್ ಮ್ಯಾನೇಜರ್ ನಾಗರಾಜ್, ಪವಿತ್ರಾಳ ಅಸಿಸ್ಟೆಂಟ್ ಪವನ್ ಕೂಡ ಇದರಲ್ಲಿ ಇದ್ರು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಿಕ್ಕೆ ಯಾವ ರೀತಿ ವ್ಯವಸ್ಥಿತ ಸಂಚನ್ನ ರೂಪಿಸಿದ್ರು ಈ ಆರೋಪಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಅವರ ಮನೆಯಿಂದ 200 ಮೀಟರ್ ದೂರದಲ್ಲಿ ಕಾಯ್ತಾ ಕೂತಿದ್ರಂತೆ. ಪಂಚರ್ ಶಾಪ್ ನೋಡಿ, ಕ್ರೈಮ್ ಸೀನ್ನಲ್ಲಿ ಏನೆಲ್ಲ ಇನ್ವಾಲ್ವ್ ಆಗ್ತಾ ಇದೆ. ಒಂದು ಪಂಚರ್ ಶಾಪ್ ಬಳಿಯಲ್ಲಿ ಕಾಯ್ತಾ ಇದ್ದ ಫೋಟೋ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಿಡ್ನಾಪ್ಗೆ ಹೊಂಚಾಕಿ ಫಾಲೋ ಮಾಡಿತ್ತು ಈ ಗ್ಯಾಂಗ್. ಮದಕರಿ ವೃತ್ತ, ಚಿತ್ರದುರ್ಗದ ಮದಕರಿ ವೃತ್ತದಿಂದ ಫಾರ್ಮಸಿಗೆ ಹೋಗುವ ಮುನ್ನ ಈತನನ್ನ ಕಿಡ್ನಾಪ್ ಮಾಡಲಾಗಿದೆ. ಬಾಲಾಜಿ ಬಾರ್ ಮುಂದೆ ಕಿಡ್ನಾಪ್ ಮಾಡಿದ್ದಾರೆ ಆರೋಪಿಗಳು. ಪಂಚರ್ ಶಾಪ್ ಬಳಿಯಲ್ಲಿ ಆಟೋದಲ್ಲೇ ಕುಳಿತು ಕಾಯ್ತಾ ಇದ್ದ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರೇಣುಕಾಸ್ವಾಮಿಯನ್ನ ಯಾವ ರೀತಿ ಫಾಲೋ ಮಾಡಿದ್ರು ಈ ಗ್ಯಾಂಗ್ ಅಂತ ಹೇಳಿ. ಆಟೋದಲ್ಲಿ ಕುತ್ಕೊಂಡು ಫೋಟೋ ತೆಗೆದು ಕಳಿಸಿದ್ದಾರೆ. ಅದು ಯಾರಿಗೆ ಅಪ್ಡೇಟ್ ಮಾಡೋದಿತ್ತು? ರೇಣುಕಾಸ್ವಾಮಿ ಆತ ಓಡಾಡ್ತಾ ಇದ್ದ ರೋಡ್, ಅವ್ರ ಮನೆಯಿಂದ ಒಂದು 200 ಮೀಟರ್ ದೂರ ಪಂಚರ್ ಅಂಗಡಿ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆತ ರೋಡ್ನಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಆತನ ಫೋಟೋವನ್ನ ಆಟೋದಲ್ಲಿ ಕುಳಿತುಕೊಂಡು ಕ್ಲಿಕ್ಕಿಸಿದ್ದಾರೆ. ಈ ಫೋಟೋ ಅಪ್ಡೇಟ್ ಕೂಡ ಅವರಿಗೆ ಕಂಟಕವಾಗಿದೆ. ಈ ಎಲ್ಲ ಫೋಟೋಗಳು, ಆರೋಪಿ ಮೊಬೈಲ್ನಲ್ಲಿದ್ದ ಫೋಟೋಗಳು ಇದೀಗ ಚಾರ್ಜ್ ಶೀಟ್ನ ಭಾಗವಾಗಿ ಹೋಗಿದೆ. ಹೆಂಗೆ ಪ್ಲಾನ್ ಮಾಡಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೇಮ್ ಸ್ಪಾಟ್ ಎಲ್ಲಿ ಈ ಗ್ಯಾಂಗ್ ರೇಣುಕಾಸ್ವಾಮಿಗೋಸ್ಕರ ಕಾದು ಕುಳಿತಿತ್ತು, ಅದೇ ಸ್ಪಾಟ್ನ ದೃಶ್ಯವನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಇದೇ ಜಾಗದಲ್ಲಿ ರೇಣುಕಾಸ್ವಾಮಿ ಮನೆಯಿಂದ ಆಚೆ ಬಂದು ಮೆಡಿಕಲ್ ಶಾಪ್ ಕಡೆಗೆ ಹೋಗೋ ಸಂದರ್ಭದಲ್ಲಿ ಆಟೋದಲ್ಲಿ ಕಾದು ಕುಳಿತಿದ್ದ ಆರೋಪಿ ಸಂಖ್ಯೆ 7 ಅನುಕುಮಾರ್ ಈ ಫೋಟೋವನ್ನ ಕ್ಲಿಕ್ಕಿಸಿ ಅದು ಯಾರಿಗೆ ಅಪ್ಡೇಟ್ ಮಾಡಿದ್ನೋ ಗೊತ್ತಿಲ್ಲ, ಬಟ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಲ್ಲಿ ಮರ್ಡರ್ ಆಗ್ತಾನೆ. ಮರ್ಡರ್ ಆಗೋದಕ್ಕಿಂತ ಹಿಂದಿನ ದಿನ ಅಂದರೆ ಅವತ್ತಿನ ಬೆಳಿಗ್ಗೆ ಸುಮಾರು 9:30ಗೆ ಮನೆಯಿಂದ ಹೊರಡ್ತಾನೆ. ಮನೆಯಿಂದನೇ ಸಹ ಏನು ರಘು, ಜಗ್ಗ ಮತ್ತು ಅನುಕುಮಾರ್ ಈ ಮೂವರು ಕೂಡ ಆಟೋದಲ್ಲಿ ಫಾಲೋ ಮಾಡ್ತಾರೆ. ನಾವೀಗ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ಈ ಒಂದು ಪಂಚರ್ ಶಾಪ್ ಇದೆಯಲ್ಲ, ಇದೇ ಪಂಚರ್ ಶಾಪ್ ಬಳಿ ಬಂದು ರೇಣುಕಾಸ್ವಾಮಿ ಇಲ್ಲಿ ನಿಂತ್ಕೊತಾನೆ. ನಾವು ನಮಗೆ ಸಿಕ್ಕಿರುವಂಥ ಫೋಟೋದಲ್ಲೂ ಕೂಡ ಈ ಪಂಚರ್ ಶಾಪ್ನ ಫೋಟೋ ಆಗಿರುತ್ತೆ. ಅವತ್ತು ಇಲ್ಲಿ ಬ್ಲೋ ಇಟ್ಕೊಂಡ ತಕ್ಷಣ ಅಲ್ಲಿ ಏನು ರೇಣುಕಾಸ್ವಾಮಿ ನಿಂತಿರುವಂಥ ಸಂದರ್ಭದಲ್ಲಿ ಆಟೋದಲ್ಲಿ ಮೂವರು ಸಹ ಆಟೋದಲ್ಲಿ ಇರ್ತಾರೆ ಅನಿಸುತ್ತೆ. ಆಟೋದಲ್ಲಿ ಒಂದು ಫೋಟೋ ತೆಗಿತಾರೆ. ಆ ಫೋಟೋ ಏನು ರಿಪಬ್ಲಿಕ್ ಕನ್ನಡದ ಟಿವಿಯಲ್ಲಿ ಈಗ ನಾವೇನು ತೋರಿಸ್ತಿದ್ವಿ, ಆ ಫೋಟೋ ಮತ್ತು ನಾವು ತೋರಿಸ್ತಿರುವಂಥ ಸ್ಪಾಟ್ ಎರಡೂ ಕೂಡ ಒಂದೇ. ಯಾಕಂದರೆ ಈ ಹಿಂದಿನ ಸುಮಾರು ಒಂದು 150-200 ಮೀಟರ್ ದೂರದಲ್ಲಿ ರೇಣುಕಾಸ್ವಾಮಿ ಮನೆ ಇರುತ್ತದೆ.
ಆ ಮನೆಯಿಂದ ಹೊರಟಂತ ಬಂದಂಥ ರೇಣುಕಾ ಸ್ವಾಮಿ ನಾವು ಹಿಂದ್ಗಡೆ ಅಂದರೆ ಅಂಡರ್ ಪಾಸ್ ಇದೆ, ಇದು ರಾಷ್ಟ್ರೀಯ ದಾವಣಗೆರೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈಗ ಬಂದು ಇಲ್ಲಿ ಪಂಚರ್ ಶಾಪ್, ಅಲ್ಲಿ ಪಂಚರ್ ಏನು ಬ್ಲೋ ಇಡ್ಸ್ಕೊಂಡು ಈ ಥರ ಅಂದರೆ ಮುಂದೆ ಇದೇ ಸರ್ವಿಸ್ ರೋಡಲ್ಲಿ ಜೆ ಸಿ ಆರ್ ಹೋಗ್ತಾರೆ. ಕೊಲೆಗೆ ಕಾರಣವಾಗಿದ್ದು 17 ಜನ ಜೈಲು ಪಾಲಾಗೋ ಹಾಗೆ ಮಾಡಿದ್ರು ಕೂಡ ಜೈಲಿನಲ್ಲಿರೋ ಪವಿತ್ರ ಗೌಡ ದೌಲತ್ತು ಕಡಿಮೆ ಆಗಿಲ್ಲ. ಪಶ್ಚಾತ್ತಾಪ ಅನ್ನೋದು ಹತ್ರಕ್ಕೂ ಬಂದಿಲ್ಲ. ದರ್ಶನ್ ಹೆಸರಲ್ಲೇ ಈಗಲೂ ಜೈಲಲ್ಲಿ ದೌಲತ್ತಂತೆ. ಆ ವಿಜಯಲಕ್ಷ್ಮಿ ಅವ್ರು ಈಗಷ್ಟೇ ಹೋದ್ರು, ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ದಾರೆ. ಹಂಗೆ ನೋಡಿದ್ರೆ ಧರ್ಮಪತ್ನಿ ಈ ಅಮ್ಮ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಹೆಸರು ಹೇಳ್ಕೊಂಡು ದೌಲತ್ತಂತೆ. ಪರಪ್ಪನ ಅಗ್ರಹಾರದಲ್ಲೂ ಕೂಡ ಪವಿತ್ರ ಗೌಡ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರಂತೆ. ದರ್ಶನ್ ಹೆಸರು ಹೇಳ್ಕೊಂಡು ದರ್ಪ ತೋರಿಸ್ತಿದ್ದಾರಂತೆ. ರೇಣುಕಾಸ್ವಾಮಿಯ ಕೊಲೆ ಫೋಟೋ ಒಂದು ಕಡೆ ಫುಲ್ ವೈರಲ್ ಆಗಿದೆ. ಎಷ್ಟು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅನ್ನೋದು ಕೂಡ ಇದೀಗ ಜಗಜ್ಜಾಹೀರಾಗಿದೆ. ಕಿಲ್ ಹಿಮ್ ಅಂತ ಹೇಳಿ ಕೊಂದು ಹಾಕಿ ಅಂತ ಹೇಳಿ ಕಿರ್ಚಿದ್ ಯಾರು ಅನ್ನೋದು ಕೂಡ ಈಗ ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಮೇಡಮ್ ಪವಿತ್ರ ಗೌಡ. ಈಗಲೂ ಕೂಡ ಕೊಬ್ಬಿನ ಮಾತಂತೆ, ಬೇಲ್ ಸಿಗುತ್ತೆ ಬಿಡ್ರಿ, 1-2 ತಿಂಗಳು ಹೊರಗೆ ಹೋಗ್ತೀನಿ ಅಂತ ಜೈಲ್ ಸಿಬ್ಬಂದಿ ಜೊತೆಯಲ್ಲಿ ದರ್ಪದ ಮಾತನಾಡ್ತಿದ್ದಾರಂತೆ ಪವಿತ್ರ ಗೌಡ. ಜೈಲಿನ ಟಿವಿಗಳಲ್ಲಿ ಈ ಘಟನೆ ಎಲ್ಲ ನೋಡ್ತಿದ್ದಾರಂತೆ. ಫೋಟೋ, ವಿಡಿಯೋ ಮಾಧ್ಯಮಗಳಲ್ಲಿ ನಿರಂತರವಾಗಿ ಈ ಪವಿತ್ರ ಗೌಡ ಮೇಡಮ್ ಅವರ ರೌದ್ರಾವತಾರ ಇದೆಲ್ಲವೂ ಆಚೆ ಬಂದದ್ದನ್ನು ಗಮನಿಸಿ 2 ತಿಂಗಳಲ್ಲಿ ಆಚೆ ಹೋಗ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಂತೆ ಪವಿತ್ರ ಗೌಡಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳ. ಮತ್ತು ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.